ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿಯ ಆಶ್ರಯದಲ್ಲಿ ಕ್ರಿಸ್ಮಸ್ ಹಬ್ಬದ ಅಂಗವಾಗಿ ಪುತ್ತೂರು ನಗರದಲ್ಲಿ ಭವ್ಯ ಮೆರವಣಿಗೆ ನಡೆಯಿತು. ಮೆರವಣಿಗೆಗೆ ಪುತ್ತೂರಿನ ದರ್ಬೆಯಲ್ಲಿ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಝೇವಿಯರ್ ಡಿಸೋಜಾ, ಹಿರಿಯ ನ್ಯಾಯವಾದಿ ಪಿಕೆ ಸತೀಶನ್ ಮತ್ತು ಪತ್ರಕರ್ತ ಸಂಶುದ್ದೀನ್ ಸಂಪ್ಯ ಬಲೂನ್ ಹಾರಿಸುವ ಮೂಲಕ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿ, ಕ್ರೈಸ್ತ ಧರ್ಮವು ಅಲ್ಪಸಂಖ್ಯಾತ ವರ್ಗಕ್ಕೆ ಸೇರಿದ ಧರ್ಮವಾಗಿದೆ. ಯೇಸುಕ್ರಿಸ್ತರು ಶಾಂತಿ, ಸಹನೆ, ಸಹಬಾಳ್ವೆ ಮತ್ತು ಸೌಹಾರ್ದತೆಯನ್ನ ಎತ್ತಿ ಹಿಡಿದವರಾಗಿದ್ದಾರೆ. ಅವರ ಚಿಂತನೆಗೆ ಪ್ರಪಂಚದಾದ್ಯಂತ ಹಲವರು ಪ್ರಭಾವಿತರಾಗಿದ್ದಾರೆ. ಯೇಸುಕ್ರಿಸ್ತರು ವೈಚಾರಿಕತೆಯೊಂದಿಗೆ ಅಹಿಂಸೆಯ ಮೂಲಕ ಜಗತ್ತನ್ನು ಶುದ್ಧೀಕರಿಸುವ ಕೆಲಸವನ್ನ ಮಾಡಿದ್ದಾರೆ. 2000 ವರ್ಷಗಳ ಹಿಂದೆ ಗೋದಲಿಯಲ್ಲಿ ಹುಟ್ಟಿದ ಯೇಸುಕ್ರಿಸ್ತರು ಜಗತ್ತಿನಾದ್ಯಂತ ಮಾನ್ಯತೆ ಪಡೆದುಕೊಂಡರು ಎಂದು ಹೇಳಿದರು. ಕ್ರೈಸ್ತ ಧರ್ಮ ಒಂದು ಅಲ್ಪಸಂಖ್ಯಾತ ಧರ್ಮ ಅಂತಲೇ ನಾವೆಲ್ಲರಿಗೂ ಗೊತ್ತಿರುವಂಥದ್ದು. ಒಂದು ಸಣ್ಣ ಅಲ್ಪಸಂಖ್ಯಾತ ವರ್ಗ. ಧಾರ್ಮಿಕವಾದಂಥ ಕೆಲವು ಸಾರ್ವಜನಿಕ ಕಾರ್ಯಕ್ರಮ ನಡೀತಾ ಇದ್ದರೂ ಒಂದು ರೀತಿಯ ಖುಷಿಯಿಂದ ಸಂಭ್ರಮದಿಂದ ಆಚರಿಸುವಂಥ ಒಂದು ಹಬ್ಬ ಕ್ರಿಸ್ಮಸ್ ಹಬ್ಬ. ಇವತ್ತು ಜಗತ್ತಿನಾದ್ಯಂತ ಕ್ರೈಸ್ತ ಧರ್ಮಾನುಯಾಯಿಗಳು ಮಾತ್ರವಲ್ಲ, ಜಗತ್ತಿನಾದ್ಯಂತ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸಲಾಗುತ್ತಿದೆ. ಈಗಾಗಲೇ ನನ್ನ ಸ್ನೇಹಿತರು ಹೇಳಿದ ಪ್ರಕಾರ 2000 ಹೆಚ್ಚು ವರ್ಷಗಳ ಹಿಂದೆ ಹುಟ್ಟಿದ ಯೇಸು ಕ್ರೈಸ್ತರು ಹುಟ್ಟಿದ್ದು ಬಹಳ ಸರಳವಾಗಿ. ಆ ಒಂದು ಪರಿಸ್ಥಿತಿ ಎಲ್ಲರಿಗೂ ಗೊತ್ತಿದೆ. ಆ ರೀತಿಯಲ್ಲಿ ಹುಟ್ಟಿದಂತಹ ಒಬ್ಬ ವ್ಯಕ್ತಿ ಆತ ಜಗತ್ತಿನಾದ್ಯಂತ ಒಂದು ಮಾನ್ಯತೆ ಗಳಿಸುವಂಥದ್ದು ಮತ್ತು ಅವರ ವಿಚಾರಧಾರೆಗಳನ್ನು ಎಲ್ಲ ವರ್ಗದ ಜನರು ಅಂಗೀಕರಿಸುವಂಥದ್ದು ಅಥವಾ ಅನುಸರಿಸುವಂಥದ್ದು ಬಹಳ ವಿಶೇಷವೇ ಸರಿ. ಹಿರಿಯ ನ್ಯಾಯವಾದಿ ಪಿಕೆ ಸತೀಶನ್ ಮಾತನಾಡಿ, ಸರ್ವಧರ್ಮಿಯನ್ನು ಕರೆಸಿಕೊಂಡು ನಡೆಸುತ್ತಿರುವ ಈ ಕಾರ್ಯಕ್ರಮವು ಶೋಷಣೆಯ ವಿರುದ್ಧದ ಚಳುವಳಿಯ ಭಾಗವಾಗಿದೆ. ನಮ್ಮೆಲ್ಲರಲ್ಲಿ ಇರುವುದು ಒಂದೇ ರಕ್ತ, ಅದು ಮಾನವೀಯ ರಕ್ತವಾಗಿದೆ. ಮಾನವೀಯತೆ ಉಳಿದಿದೆ ಎಂಬುದಕ್ಕೆ ಇಂತಹ ಕಾರ್ಯಕ್ರಮಗಳು ಸಾಕ್ಷಿಯಾಗುತ್ತದೆ ಎಂದು ಹೇಳಿದರು. ಕ್ರಿಸ್ಮಸ್ ಒಂದು ಫೆಸ್ಟಿವಲ್ ಅಲ್ಲ, ಒಂದು ಫೀಲಿಂಗ್ಸ್. ಜನರಲ್ಲಿ ಮಾನವೀಯತೆಯ ಎಲ್ಲ ಶೋಷಣೆಯ ವಿರುದ್ಧ ಇದ್ದ ಒಂದು ಹೋರಾಟದ ಫೀಲಿಂಗ್ಸ್ ಅಂತ ಹೇಳ್ಬೋದು. ಇದರಲ್ಲಿ ಯಾವುದೇ ಒಂದು ಧರ್ಮದು ಅಲ್ಲ, ಅದೊಂದು ಜಾತಿದು ಇಲ್ಲ. ಯಾಕಂತ ಹೇಳಿದರೆ ಶೋಷಣೆಯ ವಿರುದ್ಧ ಒಂದು ದೊಡ್ಡ ಚಳವಳಿಯಾಗಿದೆ. ಜಗತ್ತಿನ ಪ್ರಥಮ ಕ್ರಾಂತಿಗಾರಿ ಜೀಸಸ್ ಕ್ರೈಸ್ಟ್ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಆ ನಂತರ ಮತ್ತು ಬದಲಾವಣೆಗಳೆಲ್ಲ ಈ ಶೋಷಣೆಯ ವಿರುದ್ಧ ಘೋಷಣೆ ಮಾತ್ರ ಅಲ್ಲ, ಸ್ಯಾಕ್ರಿಫೈಸ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಯಾವುದೇ ಒಂದು ಮಾನವೀಯತೆ, ನಮ್ಮಲ್ಲಿ ಹಿಂದೂ ರಕ್ತವೂ ಇಲ್ಲ, ಕ್ರಿಶ್ಚಿಯನ್ ರಕ್ತವೂ ಇಲ್ಲ, ಮುಸ್ಲಿಂ ರಕ್ತವೂ ಇಲ್ಲ. ನಮ್ಮಲ್ಲಿ ಇರುವುದು ಮಾನವ ರಕ್ತ, ಮಾನವೀಯತೆ. ಪತ್ರಕರ್ತ ಸಂಶುದ್ದೀನ್ ಸಂಪ್ಯ ಮಾತನಾಡಿ, ಪ್ರಪಂಚದಾದ್ಯಂತ ಧರ್ಮಗಳ ಹೆಸರಿನಲ್ಲಿ ದ್ವೇಷ, ಅಸೂಯೆಗಳು ಹೊತ್ತಿ ಉರಿಯುತ್ತಿರುವ ಇಂದಿನ ದಿನಗಳಲ್ಲಿ ಮಾನವೀಯ ಸಂಬಂಧಗಳನ್ನು ಬೆಳೆಸುವ ಇಂತಹ ಕಾರ್ಯಕ್ರಮಗಳು ನಡೆಸುವುದೇ ಅನಿವಾರ್ಯವಾಗಿದೆ. ನಮ್ಮ ರಕ್ತದಲ್ಲಿ, ಮನಸ್ಸುಗಳಲ್ಲಿ ಭೇದವಿಲ್ಲ. ಆದರೆ ಹೊರಗಿನಿಂದ ನಮ್ಮ ನಡುವೆ ಭೇದಗಳನ್ನು, ದ್ವೇಷಗಳನ್ನು ಹೇರುವ ಮೂಲಕ ನಮ್ಮ ನಡುವೆ ಗೋಡೆಗಳನ್ನು ನಿರ್ಮಿಸಲಾಗುತ್ತಿದೆ. ಅದನ್ನು ತಡೆಯುವಲ್ಲಿ ಇಂತಹ ಸೌಹಾರ್ದ ಕಾರ್ಯಕ್ರಮಗಳು ಸಹಕಾರಿಯಾಗಲಿದೆ ಎಂದು ಹೇಳಿದರು. ಇವತ್ತಿನ ಈ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳು ನಮಗೆ ಅನಿವಾರ್ಯ ಆಗಿದೆ. ಪ್ರಪಂಚ ದ್ವೇಷ, ಅಸೂಯೆಗಳಿಂದ ಹೊತ್ತಿ ಉರಿತಾ ಇರುವಾಗ ಸತೀಶನ್ ಸರ್ ಹೇಳಿದಾಗೆ ನಮ್ಮ ರಕ್ತದಲ್ಲಿ ಭೇದ ಇಲ್ಲ, ನಮ್ಮ ಮಾತಿನಲ್ಲಿ ಭೇದ ಇಲ್ಲ, ನಮ್ಮ ಮನಸ್ಸಿನಲ್ಲಿ ಭೇದ ಇಲ್ಲ. ಎಲ್ಲೋ ಒಂದು ಕಡೆ ಹೊರಗಿನಿಂದ ನಮ್ಮ ಮೇಲೆ ಭೇದಗಳನ್ನು ಹೇರುವ, ದ್ವೇಷವನ್ನು ಸಾರುವ ಮತ್ತು ಗೋಡೆಗಳನ್ನು ಕಟ್ಟುವ ಜನರ ನಡುವೆ ಇಂಥ ಕಾರ್ಯಕ್ರಮ ನಾವು ಮತ್ತೆ ಮತ್ತೆ ಮಾಡಬೇಕಾಗಿದೆ. ಯೇಸು ಸ್ವಾಮಿಯವರ ಹುಟ್ಟು ನಮಗೆ ಆಶ್ಚರ್ಯ ತರ್ತದೆ. ಒಂದು ಗೋದಲಿಯಲ್ಲಿ ಹುಟ್ಟುತ್ತಾರೆ, ಸಣ್ಣ ಸ್ಥಳದಲ್ಲಿ ಹುಟ್ಟಿ ದೊಡ್ಡ ವ್ಯಕ್ತಿಯಾಗಿ ಮೆರೀತಾರೆ. ದಾರ್ಶನಿಕರ ಬದುಕೆ ಹಾಗೆ. ಕ್ರಿಸ್ಮಸ್ ಮೆರವಣಿಗೆಯು ದರ್ಬೆಯಿಂದ ಹೊರಟು ನಗರದ ಮುಖ್ಯ ರಸ್ತೆಯಲ್ಲಿ ಕಲ್ಲಾರೆ ಮೂಲಕ ಸಾಗಿ ಬಸ್ ನಿಲ್ದಾಣದ ಬಳಿಯ ಗಾಂಧಿಕಟ್ಟೆಯ ಮುಂಭಾಗದಲ್ಲಿ ಸಮಾಪನಗೊಂಡಿತು. ಮೆರವಣಿಗೆಯಲ್ಲಿ ಕಲ್ಲಡ್ಕ ಗೊಂಬೆಗಳು, ಡಿಕೆ ನಾಸಿಕ್ ಬ್ಯಾಂಡ್, ಸಾಂತಾಕ್ಲಾಸ್ ವೇಷಧಾರಿಗಳು, ಸ್ತಬ್ಧ ಚಿತ್ರಗಳು ಪಾಲ್ಗೊಂಡಿದ್ದವು. ಇದೇ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಹಬ್ಬಗಳ ಆಚರಣಾ ಸಮಿತಿಯ ಹಿರಿಯ ಸದಸ್ಯ ಮೌರಿಸ್ ಮಸ್ಕರೇನಸ್, ಸಮಿತಿಯ ಸದಸ್ಯರಾದ ಸೋನಾಲ್ ಲೋಬೋ, ಅರುಣ್ ಪಿಂಟೋ, ರೋಷನ್ ಲಸ್ರಾದೋ, ಸಂತೋಷ್ ಮೊರಸ್, ವಿನ್ಸೆಂಟ್ ಟ್ರಾವೋ, ವಿಲ್ರಾಯ್ ಡಿಸೋಜಾ ಸಿದ್ಯಾಳ, ರೋಷನ್ ಡಯಾಸ್, ಲ್ಯಾನ್ಸಿ ಮಸ್ಕರೇನಸ್, ಶ್ಯಾನ್ ರೆಬೆಲ್ಲೋ ಸೇರಿದಂತೆ ಹಲವಾರು ಮಂದಿ ಪಾಲ್ಗೊಂಡಿದ್ದರು. ಸಾರುವ ಹಬ್ಬವಾಗಿದೆ.
ಅನೀಶ್ V4 ನ್ಯೂಸ್ ಪುತ್ತೂರು.